ಅದು ಬಂದರು. ಅದು ನಿಜವಾಗ್ಲೂ ಅವ್ರನ್ನ ನೋಡಿಬಿಟ್ಟು ನಾವು ಈ ಕಲಿಯುಗದ ಕೃಷ್ಣ ಪರಮಾತ್ಮನ ನೋಡ್ದಂಗೆ ಆಯಿತು. ನಿಜವಾಗ್ಲೂ ಇಲ್ಲಿ ಎಷ್ಟೋ ಜನ ಅವರ ಒಂದು ಏನು ಅಭಿಮಾನಿಗಳು ಬಂದಿದ್ದಾರೆ. ಇದು ಅವ್ರನ್ನ ನೋಡಿಬಿಟ್ಟೆ ಒಂದು ಸಂತೋಷ. ಇಬ್ಬರು ಹಿಂದೂಗಳಿಗೆ ಮಿಲಿಟೆಂಟ್ ಹತ್ಯೆ ಮಾಡಿದ್ದಾರೆ. ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಕಾಶ್ಮೀರದಲ್ಲಿ. ಇದ್ರ ಪರವಾಗಿ ಹಿಂದೂಗಳೆಲ್ಲ ಒಗ್ಗಟ್ಟಾಗಿರ್ಬೇಕು. ಈಗ ಮತ್ತೆ ಈಗ ಆಪರೇಷನ್ ಸಿಂಧೂರ್ ಆಗಿತ್ತು ನೋಡಿ, ಅದೇ ಥರ ಈಗ ಅಂದ್ರೆ ಆಪರೇಷನ್ ಇದು ಮಾಡಿಬಿಟ್ಟು ಇದೇನಿದೆ ಟಾರ್ಗೆಟೆಡ್ ಹಿಂದೂ ಕಿಲ್ಲೆಡ್ ಆಗ್ತಾ ಇದೆ. ಇವತ್ತು 2 ಮಿಲಿಟೆಂಟ್ ಸತ್ತಿದ್ದಾರೆ. ಯೂತ್ಸ್ಗೆ ಒಂದು ಹೇಳೋದೇನೆಂದ್ರೆ, ಈಗ ಯಾವುದೋ ಜಿರ್ಲೆ ಪರ್ಲೆ ಕಾಕ್ರೋಚ್ ಅಂತ ಬರ್ತಿದ್ದಿಲ್ಲ, ಅದನ್ನೆಲ್ಲ ದಯವಿಟ್ಟು ಹಿಟ್ಟು ಒಳ್ಳೆ ಹಿಟ್ಟು ತಂದು ಹೊಡೆದು ಅದನ್ನೆಲ್ಲ ಮೋರಿಗೆ ಕಳಿಸ್ಬೇಕು. ಅದಕ್ಕೆ ಯಾರು ನಮ್ಮ ಯುವಕರು ಅದಕ್ಕೆ ತಲೆ ಕೆಡಿಸ್ಕೊಬಾರ್ದು. ಮೋದಿಯವ್ರನ್ನ ನೋಡಬೇಕು. ದೇಶ ಮುಂದಿನ ಪೀಳಿಗೆ, ನಮ್ಮದು ವಯಸ್ಸಾದವ್ರಿಗೆ ಬಿಡಿ, ನೆಕ್ಸ್ಟ್ ಪೀಳಿಗೆಗೆ ಈಗಿನ ಯುವಕರು ಮೋದಿಯವ್ರಿಗೆ ಸಪೋರ್ಟ್ ಮಾಡಬೇಕು. ಈ ಜಿರ್ಲೆ ಅಂತ ಅದನ್ನೆಲ್ಲ ಹೊಸ್ಕಾಕ್ಬೇಕು ದಯವಿಟ್ಟು. ಇಷ್ಟು ಹೇಳ್ತಕ್ಕ ನಾವು 1892 ಇಸ್ವಿನಲ್ಲಿ 1892 ಇಸ್ವಿನಲ್ಲಿ ರಾಮಕೃಷ್ಣ ಮೋದಿಯವರ ಪಕ್ಕ ಅಭಿಮಾನಿ ನಾನು. ಸುಮಾರು 18 ವರ್ಷದಿಂದ ಯಾವುದು ವೋಟಿಂಗ್ ಕಾರ್ಡ್ ಆಗಿದೆ ಆವಾಗಲಿಂದ ಅಭಿಮಾನ ಮಾಡಿ ಪಕ್ಕ. ಅವರು ಪ್ರಮಾಣ ವಚನದಾಗ ಇದ್ದಾಗೂ ಎಂಟ್ರಿ ಹೊಡೆದು ಬಂದೆ ನಾನು. ಬೇರೆದವರು ಹೆಲ್ಪ್ ಮಾಡಿದರು, ಎಂಟ್ರಿ ಹೊಡೆದು ಇಲ್ಲೂ ನೋಡೋಕೆ ಬಂದೆ. ಭಾಳ ಸಂತೋಷ, ಖುಷಿ ಆಯಿತು. ನಮ್ಮ ಹೆಸರು ಶಿವಾಜಿ ಚೌಹಾಣ್ ಅಂತೇಳಿ. ನಾವು ಗದಗ್ಲಿಂದ ಬಂದಿವಿ ಸರ್. ಗದಗ ನೋಡೋಕ್ಕೆ ಸರ್. ಆದರೂ ಇಷ್ಟ ಸರ್. ಅವರ ಮುಂದೆ ಟಾಟೂಲ್ ಇದೆ ಸರ್ ನಮ್ಮ ಕೈಲಿ. ನಾವು ಭಾಳ ಅವ್ರಂದರೆ ಭಾಳ ಇಷ್ಟ ಸರ್. ಮೊದಲಿಂದ ಯಾವಾಗ ವೋಟ್ ಐಡಿ ಆಗಿತ್ತು ಮೋದಿಯವ್ರಿಗೆ ಭಾಳ ಇಷ್ಟಪಡ್ತೀವಿ. 1892 ಇಸ್ವಿನಲ್ಲಿ ಸ್ವಾಮಿ ವಿವೇಕಾನಂದರು ಮೈಸೂರಿಗೆ ಬಂದು 20 ದಿನಗಳ ಕಾಲ ಇದ್ದರು. ಅವರ ಸ್ಮಾರಕನ ಮೋದಿಯವ್ರ ಕೈಲಿ ಓಪನ್ ಮಾಡಿಸ್ತಾ ಇರೋದು ತುಂಬ ಸಂತೋಷ ಆಗ್ತಾಯಿದೆ. ಇದು ಮೈಸೂರು ಜನತೆಗೆ ಒಂದು ಖುಷಿ ವಿಚಾರ. ಮೋದಿಯವರು ಮತ್ತೆ ಇದೇ ರೀತಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.